ಹೇ ಉದಯ್, ನೀನು ಕಲಿತಿದ್ದನ್ನು ನೆನಪಿಸಿಕೊಳ್ಳಬಹುದೇ? ಆಲ್ಗರಿದಮ್ ಎಂದರೇನು ಎಂದು ಉತ್ತರಿಸಲು ನಿನಗೆ ಸಾಧ್ಯವಾಗುತ್ತದೆಯೇ? ಖಂಡಿತ ಮಾಯಾ. ಒಂದು ಆಲ್ಗರಿದಮ್ ಹಂತ ಹಂತದ ಸೂಚನೆಗಳ ಗುಂಪಿನಂತೆ. ಇದು ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಅಥವಾ ಕೆಲಸವನ್ನು ಹೇಗೆ ಪೂರ್ಣಗೊಳಿಸುವುದು ಎಂಬುದರ ಕುರಿತು ನಿದರ್ಶನಗಳನ್ನು ಒದಗಿಸುತ್ತದೆ. ಈಗ ಸೀಕ್ವೆನ್ಸ್ ಬಗ್ಗೆ ಹೇಳು. ಸರಿ. ಒಂದು ಸೀಕ್ವೆನ್ಸ್ ಮೂಲತಃ ನಾನು ಕಂಪ್ಯೂಟರ್ ಕಮಾಂಡ್ಗಳನ್ನು ನೀಡುವ ಕ್ರಮವಾಗಿದೆ. ಮತ್ತು ಕಮಾಂಡ್ ಬಗ್ಗೆ ನಿನ್ನ ತಿಳುವಳಿಕೆ ಏನು? ಕಮಾಂಡ್ಗಳು ನಾನು ಕಂಪ್ಯೂಟರ್ನೊಂದಿಗೆ ಸಂವಹನ ಮಾಡಲು ನಡೆಸಲು ಬಳಸುವ ವೈಯಕ್ತಿಕ ಸೂಚನೆಗಳಾಗಿವೆ. ಅದು ಕಂಪ್ಯೂಟರ್ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡುವ ಕೋಡ್ ಅನ್ನು ರೂಪಿಸುತ್ತದೆ. ಸರಿಯಾಗಿ ಹೇಳಿದೆ. ಕಂಪ್ಯೂಟರ್ಗೆ ಸರಿಯಾದ ಕ್ರಮದಲ್ಲಿ ಸರಿಯಾದ ಸೂಚನೆಗಳನ್ನು ನೀಡುವುದು. ಈಗ ಡಿಬಗ್ ಮಾಡುವುದು ಎಂದರೇನು? ಡಿಬಗ್ ಮಾಡುವುದು ಅತ್ಯಗತ್ಯ ಮಾಯಾ. ಇದು ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವ ಒಂದು ಸರಿಪಡಿಸುವ ಪ್ರಕ್ರಿಯೆಯಾಗಿದೆ. ಚೆನ್ನಾಗಿ ಹೇಳಿದೆ ಉದಯ್. ಮತ್ತು ಡಿಬಗ್ ಮಾಡುವುದರ ಕುರಿತು ಮಾತನಾಡುತ್ತಾ ನೀನು ಒಳಗೊಂಡಿರುವ ಹಂತವನ್ನು ವಿವರಿಸಬಹುದೇ? ಡಿಬಗ್ ಕೂಡ ಕೋಡ್ ಅನ್ನು ರನ್ ಮಾಡಬಹುದು, ತಪ್ಪುಗಳನ್ನು ಗುರುತಿಸುವುದು, ಅವುಗಳ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅಗತ್ಯ ಬದಲಾವಣೆಗಳನ್ನು ಮಾಡುವುದು. ನಂತರ ಈ ಚಕ್ರವನ್ನು ಪುನರಾವರ್ತಿತಗೊಂಡಿರುತ್ತದೆ.